ಇದು ಇವತ್ತಿನ ಮೂಲ ಸಮಸ್ಯೆ. ಎಲ್ಲಿಯವರೆಗೆ ಕೃಷಿಯಿಂದ ಲಾಭ ಆಗೋದಿಲ್ವೋ ಅದನ್ನು ಪ್ರೀತಿ ಮಾಡೋದಿಲ್ಲ ಜನ. ನಾವು ಸುಮ್ಮನೆ ಎಲ್ಲ ಪೇಪರ್ದಾಗ ಹೇಳೋದು ಪ್ರೀತಿ ಅಗ್ರಿಕಲ್ಚರ್ ಮಾಡಿರಿ ನಮ್ಮ ಮಕ್ಕಳು ಬೇರೆ ಕಡೆ ಕಳಿಸೋದು ಅಂದಾಗ ಇನ್ನೊಬ್ರು ಯಾಕೆ ನಂಬ್ತಾರೆ ನಮ್ಮನ್ನು? ಇದು ಸಿಂಪಲ್ ಅಲ್ವಾ? ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹೋಗೋದು, ನೀವು ಕನ್ನಡ ಕರೀರಿ ಇವ್ರು ಹೇಳೋದು. ಕನ್ನಡ ಕಲಿಯಿಂದ ವಾಸ ನಿರ್ಮಾಣ ಮಾಡ್ಬೇಕಾದ್ರೆ ಆರ್ಥಿಕ ಬಲ ಬರ್ಬೇಕಲ್ರಿ ಮಕ್ಕಳಿಗೆ. ಬರೋದು ಯಾವಾಗ? ಅನ್ನದ ಭಾಷೆ ಆದಾಗ ಮಾತ್ರ ನಿಶ್ಚಿತವಾಗಿಯೂ ಕನ್ನಡ ಬೆಳೀತದೆ ಅನ್ನೋದು ಎರಡು ಮಾತೇ ಇಲ್ಲ. ನೀವು ಬೆಳೆಸೋ ಅವಶ್ಯಕತೆ ಇಲ್ಲ. ಯಾರು ಯಾರನ್ನೂ ಬೆಳೆಸಲಾರು, ಯಾರನ್ನೂ ಉಳಿಸಲಾರು. ನಾವು ಸುಮ್ಮನೆ ಅದಕ್ಕೊಂದು ನೆಪ ಆಗಿರ್ತೀವಿ ಅಷ್ಟೇ. ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತಾವ ಅಂತ ತಿಳ್ಕೊಂಡಿರ್ತೀವಿ. ಅವ್ರು ಬೆಳೀತಾ ಇರ್ತಾರೆ, ಹೊಟ್ಟೆಗೆ ಹಾಕ್ತಾ ಇರ್ತೀವಿ, ಬೆಳೀತಾರೆ ಅವರು. ಅದ್ರ ಜೊತೆಗೆ ಹೊಟ್ಟೆಗೆ ಹಾಕುವಂಥ ಶಕ್ತಿ ಯಾವಾಗ ಬರ್ತದೋ ಅದು ನಿಶ್ಚಿತವಾಗಿಯೂ ಇಲ್ಲೆಲ್ಲರೂ ಉದ್ಯೋಗ ಸಿಕ್ಕಾಗ ಅದು ಯಾವಾಗ ಸಿಗ್ತದ. ಈ ದಿಶೆಯಲ್ಲೇ ನಮ್ಮ ಪುರುಷೋತ್ತಮ ಬೆಳೆಮಲೆ ಆಗಿರ್ಬೋದು, ಬರಗು ರಾಮಚಂದ್ರಪ್ಪನಂಥವ್ರು ಆಗಿರ್ಬೋದು, ಅನೇಕ ಅರ್ಥಶಾಸ್ತ್ರಜ್ಞರಾಗಿರ್ಬೋದು, ವಿಚಾರ ಯಾಕೆ ಮಾಡಬಾರ್ದು? ಬರೀ ಕಾರ್ಪೊರೇಟ್ ಮೆಕ್ಸಿಕೋ ದಿವಾಳಿ ಐತಿ, ಯಾವ ದೇಶ ದಿವಾಳಿ ಐತಿ ಹೇಳ್ರಿ? ಸ್ವತಃ ಅಮೇರಿಕಾ ಸಹಿತ ಇವತ್ತು ಸಬ್ಸಿಡಿ ಕೊಡ್ತದೆ ರೀ ಅಗ್ರಿಕಲ್ಚರ್ಗೆ. ಯಾಕಂದ್ರೆ ಲಾಭ ಉದ್ಯೋಗ ಇಲ್ಲ ಅದಕ್ಕೆ ಸಬ್ಸಿಡಿ ಕೊಡ್ತದೆ 50 ಲಕ್ಷ 40 ಲಕ್ಷ ಪ್ರತಿ ವರ್ಷಕ್ಕೆ. ಅಂದಾಗ ಅಲ್ಲಿ ರೈತರುಗಳು ಬದುಕಿದಾವೆ ಅನ್ನೋದನ್ನು ತೆರೆದು ನೋಡಿ ಗೊತ್ತಾಗ್ತದೆ ಅಂತ ಹೇಳ್ತಾ ಪುರುಷೋತ್ತಮ ಬೆಳೆಮಲೆ ಅವರ ಸಂಕಟ ಎಲ್ಲರಿಗೂ ಅರ್ಥ ಆಗ್ತದೆ. ಆದರೆ ಅದಕ್ಕೆ ಪರಿಹಾರ ಅವರು ತಿಳಿಸಿ ಬೇರೆ ಏನಿದ್ರೆ ನೋಡೋಣ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಹೇ ಸೀತಾರಾಮ್, ಸತ್ಯದ ಕೈಗಿನಲ್ಲಿ ವಂದನೆಗಳು.